ಸರ್ ನಮಸ್ಕಾರ ಸರ್. ಸರ್ ನಮ್ಮ ಹೆಸರು ಬದ್ರಿ ಅಂತೇಳಿ. ನಾವು ಶ್ರಾಚಿ ಅಗ್ರಿಮೆಂಟ್ ಕಂಪ್ನಿಯಲ್ಲಿ ಸರ್ವಿಸ್ ಮತ್ತು ಸೇಲ್ಸ್ ಎಕ್ಸಿಕ್ಯೂಟಿವ್ ವರ್ಕ್ ಮಾಡ್ತಾಯಿದ್ದೀವಿ. ಈಗ ಸುಮಾರು ಒಂದು 3 ಇಯರ್ಸಿಂದ ವರ್ಕ್ ಮಾಡ್ತಾಯಿದ್ದೀವಿ ಸರ್. ನಾವು ಈಗ ನಮ್ಮದು ಶಿವಶಕ್ತಿ ಎಂಟರ್ಪ್ರೈಸಸ್ ಅಂತೇಳಿ, ಇವರು ನಮ್ಮ ಡಿಸ್ಟ್ರಿಬ್ಯೂಟರು. ಇವ್ರದ್ದು ಬಾಗಲಕೋಟೆ ಡಿಸ್ಟಿಕ್ಕು ಜಮಖಂಡಿಯಲ್ಲಿದ್ದಾರೆ. ನೆಕ್ಸ್ಟು ಇವ್ರದ್ದು ಬಂದುಬಿಟ್ಟು ಚಾಮುಂಡೇಶ್ವರಿ ಆಗ್ರೋ ಅಂತೇಳಿ, ನಿಮ್ಗೆ ಇಲ್ಲಿ ಮೈಸೂರಲ್ಲಿ ಲೋಕಲ್ ಡೀಲರ್ ಆಗ್ತಾರೆ. ಚಾಮುಂಡೇಶ್ವರಿ ಆಗ್ರೋ ಇವ್ರದ್ದು ರಾಮ್ವಿಲಾಸ್ ರೋಡಲ್ಲಿದೆ ಹಂಗೆ ಶಾಪು. ಅದಾದಮೇಲೆ ಇದು ನಮ್ಮದು ವಿರಾಟ್ 13 HP ಪವರ್ ಟಿಲ್ಲರ್ ಸರ್. ಸರ್ ಇಂಜಿನ್ ಬಂದ್ಬಿಟ್ಟು 13 HP ಬರುತ್ತೆ ನಿಮಗೆ. ಆರೆಂಜ್ ಇಂಜಿನ್ ಬರುತ್ತೆ. ಅದಾದಮೇಲೆ ಇದು ನಮ್ಮದು ವಾಟರ್ ಕೂಲೆಂಟ್ ಇಂಜಿನ್ ಸರ್. ವಾಟರ್ ಕೂಲೆಂಟ್ ಇಂಜಿನ್ ಆಗುತ್ತೆ, ಹೀಟ್ ಆಗಲ್ಲ. ಸೊ ಅದು ನಿಮಗೆ ಪ್ಲಸ್ ಪಾಯಿಂಟ್ ಇರುತ್ತೆ. ನೀವು ಕೂಲೆಂಟ್ ಮಿಕ್ಸ್ ಮಾಡಿ ಹಾಕೊಬೇಕಾಗುತ್ತೆ. ಈಗ ನಾರ್ಮಲಾಗಿ ಇದಕ್ಕೆ 3 ಲೀಟ್ರ್ 200 ml ಕೂಲೆಂಟ್ ಬರುತ್ತೆ ಸರ್. ನೀವು 1 ಲೀಟ್ರಿಗೆ 2 ಲೀಟ್ರ್ ವಾಟರ್ ಮಿಕ್ಸ್ ಮಾಡ್ಕೊಂಡ್ರೆ ಓಕೆ, ಏನು ತೊಂದರೆ ಇಲ್ಲ. ಇದು ಫಸ್ಟ್ ಸರ್ವಿಸ್ ಬಂದುಬಿಟ್ಟು ನೀವು ಒಂದು 50 ಅವರ್ಸಿಗೆ ಚೇಂಜ್ ಮಾಡ್ಕೊಂಡ್ರೆ ಬೆಟರು. ಅಂದರೆ ಟಾಪಪ್ ಮಾಡ್ಕೊಂಡ್ರೆ ಏನು ತೊಂದರೆ ಇಲ್ಲ, ನೋಡ್ಕೊಂಡು ಮಾಡ್ಕೊಬೇಕಾಗುತ್ತೆ. ಅದಾದಮೇಲೆ ಇನ್ನು ಡೀಸೆಲ್ ಟ್ಯಾಂಕ್ ಬಂದರೆ ಕೆಪಾಸಿಟಿ ಇಲ್ಲಿದೆ. ಡೀಸೆಲ್ ಟ್ಯಾಂಕ್ 11 ಲೀಟ್ರ್ ಹಿಡಿಯುತ್ತೆ ಸರ್. 11 ಲೀಟ್ರ್ ಹಿಡಿಯುತ್ತೆ. ಸರ್ LED ಲೈಟ್ ಎಲ್ಲ ತುಂಬ ಚೆನ್ನಾಗಿದೆ ಸರ್ ನಮ್ಮದು. ಬೇರೆವೆಲ್ಲ ಅಲುಜನ್ ಬಲ್ಬ್ ಬರ್ತವೆ, ಬಟ್ ನಮ್ದು LED ಬರುತ್ತೆ. ನೀವು ಇದರಲ್ಲಿ ಐ ಬೀಮ್ ಮತ್ತು ಲೋ ಬೀಮ್ ಕೊಟ್ಟಿದ್ದೀವಿ ಸರ್. ಆ ಥರ ಆಪ್ಷನ್ಸ್ ಇದೆ. ಸೊ ಅವಾಗ ಏನಾಗುತ್ತೆ, ನಿಮಗೆ ಕಸ್ಟಮರ್ಸಿಗೆ ಟ್ರಾವೆಲ್ ಮಾಡೋಕ್ಕೆಲ್ಲ ತುಂಬ ಅನುಕೂಲ ಆಗುತ್ತೆ ಸರ್. ನೈಟ್ ಹೊತ್ತು ಜರ್ನಿ ಮಾಡೋಕ್ಕೆ ಮತ್ತು ನೈಟ್ ಹೊತ್ತು ಗದ್ದೆಯಲ್ಲಿ ಹೊಳೆಯೋಕ್ಕೆ ತುಂಬ ಅನುಕೂಲ ಆಗುತ್ತೆ. ಇದು ನಮ್ಮದು ರೋಟ್ರಿ ವಿಚಾರಕ್ಕೆ ಬಂದರೆ ಸರ್. ಸರ್ ರೋಟ್ರಿ ಆಗಲ ಸರ್, ರೋಟ್ರಿ ಆಗಲ 3 ಫೀಟಲ್ಲಿ ಹೋಗುತ್ತೆ ಸರ್. ಈ ಕಡೆ ಒಳಗಡೆ ಇದೆ ಬ್ಲೇಡ್. ಈಗ ಸದ್ಯಕ್ಕೆ ಫಿಟ್ ಮಾಡಿಲ್ಲ, ಕೊಡ್ತೀವಿ ನಾವು ಬ್ಲೇಡು. ಇದು ಬಂದ್ಬಿಟ್ಟು ಸರ್ 4 ರಿಂದ 4.5 ಇಂಚು ಡೆಪ್ತ್ ಹೋಗುತ್ತೆ. 4 ಇಂಚು ಡೆಪ್ತ್ ಹೋಗುತ್ತೆ. ಮತ್ತು ಈ ಗಾಡಿ ಒಂಚೂರು ಎದ್ಕೊಂಡು ನೀವು ಗಾಡಿ ರಿವರ್ಸಲ್ಲಿ ಬಂದರೆ ನಿಮಗೆ ಬೆಡ್ ಕಟ್ಟುತ್ತೆ ಸರ್. ಈ ಕಬ್ಬಲ್ಲಿ ಬೆಡ್ ಕಟ್ಟುತ್ತೆ. ಅದಾದ್ಮೇಲೆ ಬಾಳೆಲ್ಲಿ ಬೆಡ್ ಕಟ್ಟುತ್ತೆ. ಒಂದು ಬೆಡ್ ಕಟ್ಟೋಕ್ಕೆ ತುಂಬ ಅನುಕೂಲ ಆಗುತ್ತೆ ಕಸ್ಟಮರ್ಸಿಗೆ. ಇನ್ನೂ ಒಂದು ಬಂದುಬಿಟ್ಟು ಸರ್, ನೀವು ಈಗ ಬಾಳೆಯಲ್ಲಿ ಸಾಲು ಮಧ್ಯದಲ್ಲಿ ಈಗ 3 ಫೀಟಿಗೆ ಬಾಳೆ ಹಾಕೊಂಡಿರ್ತಾರೆ, ಒಬ್ಬೊಬ್ರು 4 ಫೀಟಿಗೆ ಬಾಳೆ ಹಾಕಿರ್ತಾರೆ. ಅವ್ರಿಗೆ ಸಾಲು ಮಧ್ಯದಲ್ಲಿ ಕಳೆ ಬೆಳೀತಾ ಇರ್ತೈತೆ. ಸೊ ನಮ್ಮ ಮಷಿನ್ ಒಂದು 2 ಸರಿ ಅಡ್ಡ ಮತ್ತು ಅಗಲ 2 ಸರಿ ಅಡ್ಡ ಇಡ್ತೀವಿ ಅಂದರೆ ಮಷಿನ್ನು ಫುಲ್ ಕ್ಲೀನ್ ಆಗಿಬಿಡುತ್ತೆ ಸರ್. ಕಳೆ ಎಲ್ಲ ಫುಲ್ ಕ್ಲೀನ್ ಆಗಿಬಿಡುತ್ತೆ ಸರ್. ಇದರಲ್ಲಿ ಬಂದುಬಿಟ್ಟು ಸರ್ ನಿಮಗೆ ಫಸ್ಟ್ ಗೇರ್ ಕೊಟ್ಟಿದ್ದೀವಿ, ಆಮೇಲೆ ಸೆಕೆಂಡ್ ಗೇರ್ ಕೊಟ್ಟಿದ್ದೀವಿ, ಅದಾದ್ಮೇಲೆ 3rd ಗೇರ್ ಕೊಟ್ಟಿದ್ದೀವಿ, ಒಂದು ರಿವರ್ಸ್ ಗೇರ್ ಕೊಟ್ಟಿದ್ದೀವಿ. ಇದು ಬಂದ್ಬಿಟ್ಟು ಲೋ ಗೇರಲ್ಲಿ ಸರ್. ಅದನ್ನೇ ನೀವು ನಿಂತು ಕೇಳ್ಕೊಂಡ್ರೆ ಇದು ಐ ಗೇರ್ ಆಗುತ್ತೆ. ಐ ಗೇರಿಗೆ ಕನ್ವರ್ಟ್ ಆದಾಗೆ ಮತ್ತೆ ನೀವು ಫಸ್ಟ್ ಗೇರ್ ಹಾಕೊಬೇಕು, ಅವಾಗ ಸೆಕೆಂಡ್ ಗೇರ್ ಹಾಕೊಬೇಕು. ಇದು ಬಂದ್ಬಿಟ್ಟು ಫಾಸ್ಟ್ ಗೇರ್ ಓನ್ಲಿ ನಿಮಗೆ ಟ್ರಾನ್ಸ್ಪೋರ್ಟ್ ಅಂದರೆ ಇವಾಗ ಇಲ್ಲಿ 4 ಬೋಲ್ಟ್ ಇದೆ ಸರ್. ಈ 4 ಬೋಲ್ಟ್ ತೆಗೆದ್ಬಿಟ್ಟು ಇಲ್ಲಿ ಒಂದು 2 ಬೋಲ್ಟ್ ಇದೆ. ಇದು ತೆಗೆದ್ರೆ ನಿಮಗೆ ರೋಟ್ರಿ ಹೊರಗಡೆ ಬರುತ್ತೆ ಸರ್. ಇಲ್ಲೊಂದು ಕ್ಲಾಂಪ್ ಬರುತ್ತೆ, ಅದನ್ನ ಕೊಡ್ತೀವಿ. ಅದು ಸಪ್ರೇಟ್ ಅಮೌಂಟ್ ಆಗುತ್ತೆ. ಅದನ್ನ ಹಾಕ್ಕೊಂಡು ನೀವೇನು ಮಾಡ್ಬೋದು ಅಂದ್ರೆ ಟ್ರೈಲರ್ ಯೂಸ್ ಮಾಡ್ಬೋದು ಸರ್. ಟ್ರೈಲರು ನೀವು ಮ್ಯಾಕ್ಸಿಮಮ್ಮು ಒಂದು 10 ಕ್ವಿಂಟಲ್ 10 ಕ್ವಿಂಟಲ್ ತನಕ ನೀವು ಹೊಡಿಬೋದು ಸರ್. ಈಗ ತೆಂಗಿನಕಾಯಿ ಇರ್ಬೋದು, ನಾರ್ಮಲಾಗಿ ಭತ್ತದ ಪ್ಯಾಕೆಟ್ ಇರ್ಬೋದು. ಅದು ರೈತರಿಗೆ ಸಾಮಾನ್ಯವಾಗಿ ಅವ್ರಿಗೆ ಏನು ಅನುಕೂಲ ಟ್ರಾನ್ಸ್ಪೋರ್ಟ್ ಮಾಡ್ಕೊಬೋದು. ಐ ಗೇರಲ್ಲಿ ಮಾಡ್ಕೊಬೋದು ಸರ್. ಈಗ ಕಸ್ಟಮರ್ಗೆ ನಾವು ಕಟ್ ಮಾಡೋದು ಹೆಂಗಪ್ಪ ಅಂತ ಡೌಟ್ ಬರುತ್ತೆ. ಸೊ ಇಲ್ಲಿ ನಾವು ಸಿಂಗಲ್ ಬ್ರೇಕ್ ಸಿಸ್ಟಮ್ ಕೊಟ್ಟಿದ್ದೀವಿ ಸರ್. ಇದು ಹಿಡ್ಕೊಂಡ್ರೆ ನಿಮಗೆ ಲೆಫ್ಟಿಗೆ ತಿರುಗುತ್ತೆ, ಇದು ಹಿಡ್ಕೊಂಡ್ರೆ ನಿಮಗೆ ರೈಟಿಗೆ ತಿರುಗುತ್ತೆ. ಟರ್ನ್ ಮಾಡ್ಕೊಬೋದು. ಸೊ ಅದನ್ನು ನಾವು ಫುಲ್ ಎಂಗೇಜ್ ಮಾಡೋ ಅವಶ್ಯಕತೆ ಇರಲ್ಲ ಸರ್. ಜಸ್ಟ್ ಹಿಂಗೆ ಹಿಡ್ಕೊಂಡ್ಬಿಟ್ರೆ ಅದು ತಗೊಂಡ್ಬಿಡುತ್ತೆ ರೂಟು. ಅದು ಆಲ್ಮೋಸ್ಟ್ ಡ್ರೈವರ್ಗೆ ಅನುಭವ ಆಗುತ್ತೆ ಸರ್. ಇದು ಮೇನ್ ಕ್ಲಚ್ ಸರ್. ಇದು ಕ್ಲಚ್ ಬಿಟ್ಟರೆ ಮುಂದೆ ಹೋಗುತ್ತೆ, ಕ್ಲಚ್ ಹಿಡ್ಕೊಂಡ್ರೆ ಹಿಂದಿರುತ್ತೆ. ಇವಾಗ ಡೌನಲ್ಲಿ ಹೆಂಗಪ್ಪ ಅಂತ ಗೊತ್ತಾಗಲ್ಲ ಕಸ್ಟಮರ್ಸಿಗೆ. ಈಗ ಗಾಡಿ ಡೌನಲ್ಲಿದೆ, ಇದು ಕ್ಲಚ್ಚು, ಗಾಡಿ ನಿಂದಿರುತ್ತೆ, ಬಟ್ ಮುಂದೆ ಹೋಗ್ಬಾರ್ದಲ್ವಾ, ಡೌನಲ್ಲಿ ಮುಂದೆ ಹೋಗ್ಬಾರ್ದು. ಅವಾಗ ಇದು ಬ್ರೇಕ್ ಸಿಸ್ಟಮ್ ಸರ್. ಈ ಬ್ರೇಕ್ ಗಾಡಿ ಮುಂದೆ ಹೋಗ್ಬೇಕಂದ್ರೆ ಇದು ತೆಗೆದ್ಬಿಟ್ಟು ಇದು ತೆಗೆದು ಮುಂದೆ ಹೋಗುತ್ತೆ ಸರ್, ಗೇರ್ ಹಾಕಿದ್ಮೇಲೆ. ಈಗ ನಾವು ಡೌನಲ್ಲಿದ್ದೀವಿ, ನಮ್ಗೆ ಗೊತ್ತಾಗಿಲ್ಲ, ಅವಾಗ ಏನು ಮಾಡ್ಬೋದು ಅಂದರೆ ಸಿಂಪಲಾಗಿ ಲಾಕ್ ಮಾಡಿದ್ರೆ 2 ವೀಲ್ ಎಂಗೇಜ್ ಆಗ್ತವೆ. ಯಾವುದೇ ಕಾರಣಕ್ಕೂ ಒಂದು ಡ್ರಾಪ್ ಮುಂದೆ ಹೋಗಲ್ಲ ವೆಹಿಕಲ್. ಸೊ ಅಲ್ಲಿ ನಿಮಗೆ ಒಂದು ಸೇಫ್ಟಿ ಪರ್ಪಸ್. ಸರ್ ಮೈಲೇಜ್ ಬಂದ್ಬಿಟ್ಟು ಸರ್ ನಾರ್ಮಲಾಗಿ ಕಂಪ್ನಿಯಿಂದ ಕೊಟ್ಟಿರೋದು 1 ಗಂಟೆಗೆ 1 ಲೀಟ್ರ್ 100 ml ಸರ್. ಸೊ ನಾವು ರೆಫರ್ ಮಾಡೋದೇನೆಂದರೆ ಕಸ್ಟಮರ್ಸಿಗೆ, ನೀವು 3rd ಗೇರಲ್ಲಿ ಮಷಿನ್ ಆಪ್ರೇಟ್ ಮಾಡಿದರೆ 1 ಲೀಟ್ರಿಗೆ 1 ತಾಸು ಬರುತ್ತೆ ಸರ್. ಯಾಕಪ್ಪ ಅಂದರೆ ನೀವು 3rd ಗೇರಲ್ಲಿ ಮಷಿನ್ ಆಪ್ರೇಟ್ ಮಾಡೋದ್ರಿಂದ ನಮ್ಮದು ಎಕ್ಸ್ಲೀಟ್ರ್ RPM ಇದೆಯಲ್ಲ ಸರ್, ಇಲ್ಲಿ ರೈಸು ನೀವು ಕಡಿಮೆ ಇಟ್ಕೋತೀರಾ, ಮೈಲೇಜ್ ಜಾಸ್ತಿ ಸಿಗುತ್ತೆ. ಏನಾಗುತ್ತೆ ಅಂತಂದರೆ ಇಲ್ಲಿ ಎಕ್ಸ್ಲೀಟ್ರ್ ನೀವು ಯಾವ ಲೆವೆಲಿಗೆ ಕೊಡ್ತೀರೋ ಅದ್ರ ಮೇಲೆ ನಿಮಗೆ ಡೀಸೆಲ್ ಒಳಗಡೆ ಸಪ್ಲೈ ಆಗುತ್ತೆ. RPM ಅಂಡ್ ಎಕ್ಸ್ಲೀಟ್ರ್ ಲಿವರ್ ನೀವು ಯಾವ ಲೆವೆಲಿಗೆ ಮೇಂಟೈನ್ ಮಾಡ್ತೀರ ಅದ್ರ ಮೇಲೆ ಡಿಪೆಂಡ್. ಗಾಡಿ ಹೆಚ್ಚಿನದಾಗಿ ನೀವು 3rd ಗೇರಲ್ಲಿ ಯೂಸ್ ಮಾಡಬೇಕು. 3rd ಗೇರಲ್ಲಿ ಯೂಸ್ ಮಾಡಿದ್ರೆ ನಿಮ್ಗೆ ತುಂಬ ಅನುಕೂಲ ಆಗುತ್ತೆ. ಅಂದರೆ ಇದು ಓನ್ಲಿ ಇದರಲ್ಲಿ ಪ್ಯಾಡಿ ಸರ್ ಮೇನ್ ಪರ್ಪಸ್ ಬಂದ್ಬಿಟ್ಟು ಇದು ಗದ್ದೆಯಲ್ಲಿ
ಗದ್ದೆಯಲ್ಲಿ ತುಂಬ ಹೋಗೋಕ್ಕಾಗುತ್ತೆ ನಿಮಗೆ. ಈಗ ಕಸ್ಟಮರ್ಸಿಗೆ ಗದ್ದೆಯಲ್ಲಿ ಹಿಂದೆ ಮಷಿನ್ ಹಿಂದೆ ಹೋಗ್ಬೇಕಾಗುತ್ತೆ. ಬಟ್ ನಾವೇನು ಮಾಡಿದ್ದೀವಿ ಅಂದರೆ ಹೊಸ್ದಾಗಿ ಒಂದು ಸೀಟ್ ಅಸೆಂಬ್ಲಿ ಕೊಡ್ತೀವಿ ಸರ್ ಮೇಲೆ ಇಲ್ಲಿ. ಸೀಟ್ ಕೂಡ ಹಾಕ್ಬೋದು, ಮೇಲೆ ಹಾಕ್ಬೋದು. 2 ಗೇರ್ ಕೊಡ್ತೀವಿ. JCB ಸ್ಟೇರಿಂಗ್ ಬರುತ್ತಲ್ವ ಗೇರು, ಆ ಥರ ಆಪ್ರೇಟ್ ಮಾಡಿಬಿಟ್ಟು ನೀವು ಗದ್ದೆಯಲ್ಲಿ ಹೊಡಿಬೋದು. ಅದು ನಾವು ಮಾಡಿಕೊಡ್ತೀವಿ. ಅದು ನಮಗೆ ನಮ್ಮ ಹತ್ರ ಅವೈಲೇಬಲ್ ಇದೆ. ಬಟ್ ಅದು ಸಬ್ಸಿಡಿ ಏನು ಅಮೌಂಟ್ ನೀವು ತೊಗೋತೀರಲ್ವ ಅದರಲ್ಲಿ ಕನ್ಸಿಡರ್ ಆಗೋಲ್ಲ, ಸಪ್ರೇಟ್ ಚಾರ್ಜ್ ಆಗುತ್ತೆ ಸರ್. ಸ್ಟಾರ್ಟ್ ಮಾಡಿ ನಾವು ರೀಕಾಲ್ ಸ್ಟಾರ್ಟ್ ಸರ್. ಇದು ಕಸ್ಟಮರ್ಸಿಗೆ ನಾವು ಇಲ್ಲಿ ಹ್ಯಾಂಡ್ಲ್ ಕೊಡ್ತೀವಿ. ಇಲ್ಲೊಂದು ಡಿಕಂಪ್ರೆಷನ್ ವಾಲ್ವ್ ಇರುತ್ತೆ. ಆ ವಾಲ್ವ್ ಹಿಡ್ಕೊಂಡು ಕಸ್ಟಮರ್ ಸ್ವಲ್ಪ ಸ್ಪೀಡಾಗಿ ತಿರ್ಸಿ ಕೈ ಬಿಟ್ಟರೆ ಸ್ಟಾರ್ಟ್ ಆಗುತ್ತೆ. ಬಟ್ ಒಂದು ಪ್ಲಸ್ ಪಾಯಿಂಟ್ ಏನಂದರೆ ನಾವು ಸ್ಟಾರ್ಟ್ ಮಾಡೋ ಟೈಮಲ್ಲಿ ಎಕ್ಸಿಲೇಟರ್ ಕೊಟ್ಕೊಬೇಕು ಸರ್. ಎಕ್ಸಿಲೇಟರ್ ರೈಸ್ ಇರ್ಬೇಕು. ಅವಾಗ ನಮಗೆ ಡೀಸೆಲ್ ಸಪ್ಲೈ ಒಳಗಡೆ ಬರುತ್ತೆ. ಸೊ ಅವಾಗ ನಾವು ಈಸಿಯಾಗಿ ಸ್ಟಾರ್ಟ್ ಮಾಡ್ಬೋದು. ಸೊ ಅದು ಒಂದು. ಮತ್ತು ಇನ್ನೊಂದು ಏನಂದರೆ ಕಸ್ಟಮರ್ ಸ್ಟಾರ್ಟ್ ಮಾಡೋಕ್ಕಿಂತ ಫಸ್ಟ್ ಇಂಜಿನ್ನು ವಾಟ್ರ್ ಇದೆಯೋ, ವಾಟ್ರ್ ಯಾವ ಲೆವೆಲ್ಗಿದೆ ಚೆಕ್ ಮಾಡ್ಕೊಬೇಕು. ಇನ್ನೊಂದು ಡೀಸೆಲ್ ಚೆಕ್ ಮಾಡ್ಕೊಬೇಕು. ಇವೆರಡು ಪಕ್ಕ ಆದಮೇಲೆ ಅದಾದಮೇಲೆ ನೀವು ಸ್ಟಾರ್ಟ್ ಮಾಡ್ಕೊಬೇಕು. ಮತ್ತು ಡೈಲಿ ಮಾರ್ನಿಂಗ್ ಕಸ್ಟಮರ್ಸ್ ಏನೇನು ಚೆಕ್ ಮಾಡಬೇಕಪ್ಪ ಮಷಿನ್ ನಾನು ಹೊಡೆಯೋಕ್ಕಿಂತ ಮುಂದಾಗೆ ಅಂತ ಅವ್ರಿಗೆ ಡೌಟ್ ಇರುತ್ತೆ. ಸೊ ಫಸ್ಟ್ ಬಂದುಬಿಟ್ಟು ಅವರು ನಾನು ಯಾವಾಗಲೂ ಹೇಳಿದಲ್ವ ವಾಟ್ರು, ಒಂದು ಡೀಸೆಲ್ಲು, ಇನ್ನೊಂದು ಬಂದುಬಿಟ್ಟು ಅವರು ಇದು ಬ್ಲೇಡ್ ಬೋಲ್ಟ್ ನಟ್ಟು, ಬೋಲ್ಟ್ ಬೆಲ್ಟ್ನ ಚೆಕ್ ಮಾಡ್ಕೊಬೇಕು. ಇನ್ನೊಂದು ಮತ್ತು ರೋಟ್ರಿದು ಎಲ್ಲಾದ್ರೂ ಆಯಿಲ್ ಲೀಕೇಜ್ ಇದೆಯಾ ಅದು ಚೆಕ್ ಮಾಡ್ಕೊಬೇಕು. ಸಪೋಸ್ ಏನಾದ್ರು ಆಯಿಲ್ ಲೀಕೇಜ್ ಅವ್ರಿಗೆ ಏನಾದ್ರು ಕಂಡು ಬಂದರೆ ನಾವು ಅವರಿಗೆ ಮಷಿನ್ ತೊಗೊಳೋ ಟೈಮಲ್ಲಿ ಡೀಲರ್ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ. ನಮ್ಮ ಡೀಲರ್ ಟೆಕ್ನಿಷಿಯನ್ಸ್ ಇರ್ತಾರೆ, ಆನ್ ಫೀಲ್ಡಿಗೆ ಬರ್ತಾರೆ, ಸರ್ವಿಸ್ ಮಾಡಿಕೊಡ್ತಾರೆ. ಅದೇನು ತೊಂದರೆ ಇಲ್ಲ ಸರ್. ಪ್ರೈಸಿಗೆ ಬಂದಾಗ ನಮ್ಮದು RC ಪ್ರೈಸ್ ಬಂದ್ಬಿಟ್ಟು ಸರ್ 2,07,500 ಇದೆ. ನೀವು SC ಆಗಿದ್ದರೆ 1,07,500 ಕಟ್ತೀರಾ. ಸಪೋಸ್ ನೀವು ಜನರಲ್ ಆಗಿದ್ದರೆ 1,25,000 ಕಟ್ತೀರಾ ಸರ್. ಡಾಕ್ಯುಮೆಂಟ್ಸ್ ನಿಮ್ಮದು ಹತ್ತಿರ RSK ಇರುತ್ತೆ, ರೈತ ಸಂಪರ್ಕ ಕೇಂದ್ರ. ಅಲ್ಲಿ ಹೋಗ್ಬಿಟ್ಟು ನೀವು ಫಸ್ಟ್ ಅಪ್ಲಿಕೇಶನ್ ಹಾಕಬೇಕು. ಅಲ್ಲಿ ನಮ್ಮ ಮಷಿನ್ ಮೆನ್ಷನ್ ಮಾಡಬೇಕು ಸರ್ ಅಪ್ಲಿಕೇಶನಲ್ಲಿ. ಅದಾದಮೇಲೆ ನಿಮಗೆ ಅವ್ರು ನಾರ್ಮಲಾಗಿ ಕೇಳೋದು 1 ಎಕರೆ ಹೊಲ ಅಥವಾ ಪಾಸ್ಬುಕ್ ಜೆರಾಕ್ಸು, ಆಧಾರ್ ಕಾರ್ಡು, ಪಾನ್ ಕಾರ್ಡು. ಈ ನಾರ್ಮಲ್ ಗೌರ್ಮೆಂಟ್ ಏನಿದೆ ಅದು ಕೊಡ್ತಾರೆ, ಕೊಡಬೇಕಾಗುತ್ತೆ. ಅದಾದಮೇಲೆ ನಿಮಗೆ ವರ್ಕ್ ಆರ್ಡ್ರ್ ಬರುತ್ತೆ. ಅದಾದಮೇಲೆ ನೀವು RTGS ಮಾಡಿಸ್ತೀರಾ. ಅದಾದಮೇಲೆ ನಿಮ್ಗೆ ಮಷಿನ್ ಸಪ್ಲೈ ಬರುತ್ತೆ. ಸೀನಿಯರಿಟಿ ಮೇಲೆ ಬರುತ್ತೆ. ನಿಮಗೆ ಡಿಪೆಂಡ್ ಅನ್ನೋದು RSK ಡಿಪೆಂಡ್ ಆಗುತ್ತೆ. ಒಂದು RSKಲಿ ಜಾಸ್ತಿ ಅಪ್ಲಿಕೇಶನ್ ಬಂದಿರುತ್ತೆ, ಒಂದು RSKಲಿ ಕಮ್ಮಿ ಅಪ್ಲಿಕೇಶನ್ ಬಂದಿರುತ್ತೆ. ಸೊ ಅಲ್ಲಿ ಬೇಗ ಸ್ಯಾಂಕ್ಷನ್ ಆಗುತ್ತೆ, ಸ್ವಲ್ಪ ಡಿಲೇ ಆಗುತ್ತೆ ನನ್ನ ಕಡೆಗೆ. ಅದು ನೋಡ್ಕೊಂಡು ಮಾಡ್ಕೊಂತಾರೆ ಸರ್. ಇದು ಬಿಟ್ಟರೆ ನಮ್ದು ಇನ್ನೂ ಇದೆ ಸರ್. ನಮ್ದು ಇನ್ನೊಂದು ಬಂದ್ಬಿಟ್ಟು ಮೇನ್ ಪ್ರಾಡಕ್ಟು ಬ್ಯಾಕ್ ರೋಟರಿ ಇದೆ ಸರ್. ಆ ಕಡೆ 90DC+ ಅಂತೇಳಿ ಅದು ಮೇನ್ ಪ್ರಾಡಕ್ಟ್. ಸೇಮ್ ಸರ್, ಇದೇನು ವರ್ಕ್ ಮಾಡುತ್ತೋ ಇದೇ ಥರ ಅದು ವರ್ಕ್ ಮಾಡುತ್ತೆ. ಬಟ್ ಅದು ಸಣ್ಣ ರೈತರಿಗೆ ಸೈಜಲ್ಲಿ ಚಿಕ್ಕ ಮತ್ತು ಸಣ್ಣ ರೈತರಿಗೆ ಸರ್. ಅದು ಒಂದು 2-3 ಎಕರೆ ಹೊಲ ಇರೋರಿಗೆ. ಸೊ ಮತ್ತು ಅದು ಗದ್ದೆಯಲ್ಲಿ ವರ್ಕ್ ಆಗೋಲ್ಲ, ಓನ್ಲಿ ಫಾರ್ ಡ್ರೈ ಲ್ಯಾಂಡ್. ಇದು ಗದ್ದೆಲ್ಲಿ ವೆಟ್ ಲ್ಯಾಂಡಲ್ಲೂ ಮತ್ತು ಡ್ರೈ ಲ್ಯಾಂಡಲ್ಲಿ ಎರಡರಲ್ಲಿ ವರ್ಕ್ ಆಗುತ್ತೆ ಸರ್. ಇದು ಹಾಂ ಸರ್, ಕರೆಕ್ಟ್. ಎಲ್ಲ ಕಸ್ಟಮರ್ಸ್ಗೂ ಇದೊಂದು ಡೌಟ್ ಇದ್ದೇ ಇರುತ್ತೆ. ನಮ್ದು ಏನಪ್ಪ ಅಂತಂದರೆ ನಿಮಗೆ ಸ್ಪೇಸು ನಾವು ನಿಮಗೆ ನಮ್ದು ಇಲ್ಲಿ ತಿರ್ಚಲ್ ವೇರ್ ಹೌಸ್ ಇದೆ, ಅಲ್ಲಿಂದ ಬೇಕಾದ್ರೆ ಸಪ್ಲೈ ಮಾಡ್ತೀವಿ. ಥ್ಯಾಂಕ್ ಯು.